ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರು ಮಾಡಬೇಕು, ಯಾವ ರಾಶಿಯವ್ರು ಸೂಟಬಲ್ ಅನ್ನೋದನ್ನ ಹೇಳ್ತಾ ಬಂದಿದ್ದೀರಾ. ನಮ್ಮ ರಾಶಿ ಯಾವಾಗ ಬರುತ್ತೆ ಅಂತ ಕಮೆಂಟ್ಸ್ ಮುಖಾಂತರ ಕೂಡ ಕೇಳ್ತಾ ಇದ್ದಾರೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಂಹ ರಾಶಿಯವ್ರಿಗೆ ಯಾವ ರಾಶಿಯವ್ರು ಸೂಟಬಲ್ ಆಗಿರ್ತಾರೆ ಗುರುಗಳೇ, ಯಾರ ಜೊತೆ ಅವ್ರ ಕೈ ಜೋಡಿಸಬಹುದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇನ್ನು ಸಿಂಹ ರಾಶಿಯವರು, ಆಮೇಲೆ ರಾಶಿಗೆ ಒಂದೊಂದು ಸಿಂಬಲ್ ಕೊಟ್ಟಿರ್ತಾರಲ್ಲ, ಸಿಂಹ ರಾಶಿಯವರು ಅಂದ್ರೆ ಆ ಸಿಂಹ ಗರ್ಜನೆನೇ ಇರಲ್ಲ ಅವ್ರ ಹತ್ರ, ಅಂದರೆ ಸಾಫ್ಟ್ ಆಗಿರ್ತಾರೆ. ಅವ್ರಿಗಿನ್ನೂ ಒಂದು ಮಾತು ಮಾತಾಡೋದಾದರೆ ತಾಯಿ ಕರುಳಿವರಿಗೆ ಅದರ ಕೋಪ ಬಂದಾಗ ಅದರ ಪ್ರದರ್ಶನ ಇರುತ್ತೆ. ಆದರೆ ಈಗ ನಾವು ಮಾತಾಡೋ ಟಾಪಿಕ್ ಬಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್. ಅದಕ್ಕಾಗಿ ಸಿಂಹ ರಾಶಿಯವರ ಆಯ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟ. ಆಮೇಲೆ ಸಿಂಹ ರಾಶಿಯವರಿಗೆ ಒಂದು ಬ್ಯಾಕ್ ಬೋನ್ ಅಂತ ಇರುತ್ತೆ. ಅಷ್ಟೋ ಎಷ್ಟೋ ಅಪ್ಪ ಕೂಡಿಟ್ಟಿರುವಂತಹ, ತಾತ ಮಾಡಿಟ್ಟಿರುವಂಥ ಆಸ್ತಿ ಇರುತ್ತೆ. ಇನ್ನು ಸಂಬಂಧಿಕರು, ಅಕ್ಕ, ಬಾವ, ಇವರು ಸ್ವಲ್ಪ ಮಾಡ್ತಾರೆ, ತಮ್ಮ, ಇವರೆಲ್ಲರೂ ಕೂಡ ಏನೋ ಒಟ್ಟಾರೆ ಒಂದು ಕುಟುಂಬದವ್ರದ್ದು ಯಾರದೋ ಒಂದು ನಿಮಗೆ ಸಿಗುತ್ತೆ. ಬಹುಕಾಲಗಳು ನಿಮ್ಮ ಜೊತೆಗೆ ಅವರ ಸಂಬಂಧವನ್ನು ಉಳಿಸ್ಕೊಂಡಿರ್ತಾರೆ. ಇನ್ನು ಕೆಲವು ಕಡೆ ಮೈನಸ್ ಆಗುತ್ತೆ. ನಾನು ಒರಿಜಿನಲ್ ಆಗಿ ರಾಶಿಗಳಂತ ತೆಗೆದುಕೊಂಡಾಗ ಅದು ಜನ್ಮ ನಕ್ಷತ್ರ, ಜನ್ಮ ರಾಶಿನೇ ದಯವಿಟ್ಟು ಮಾತಾಡಿ. ನೀವು ನಾಮ ನಕ್ಷತ್ರದವರು ನನಗೆ ನಡೆದಿಲ್ಲ ಅಂತಂದರೆ ಏನೂ ಮಾಡೋಕ್ಕೆ ಬರಲ್ಲ. ಇದು ಜ್ಯೋತಿಷ್ಯದ ಬಗ್ಗೆ ಅರ್ಥ ಇರೋಂಥವ್ರು, ಗೊತ್ತಿರೋರು ಮಾತ್ರ ಅರ್ಥ ಆಗುತ್ತೆ. ಇನ್ನು ಬೇರೆ ಯಾವುದೋ ಕಾಲದಲ್ಲಿ ನಾಮ ನಕ್ಷತ್ರ ಇಟ್ಕೊಂಡು ಮಾತಾಡ್ತಾರಲ್ಲ, ಅವ್ರಿಗೆ ಅಪ್ಲೈ ಆಗಲ್ಲ, ಅವ್ರಿಗೆ ಅರ್ಥನೂ ಆಗಲ್ಲ. ಈ ಜನದಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೂ ಬರಲ್ಲ. ಅದಕ್ಕೆ ಇದು 100% ಸಬ್ಜೆಕ್ಟ್ ಸತ್ಯ. ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಹೇಗೆ ಸಬ್ಜೆಕ್ಟು, ಜ್ಯೋತಿಷ್ಯ ಕೂಡ ಸಬ್ಜೆಕ್ಟೇ. ಪರಿಪೂರ್ಣ ನಿಮಗೆ ಅರ್ಥ ಆಗಿದ್ರೆ ಅದು ಪರಿಪೂರ್ಣ ಅರ್ಥ ಮಾಡಿಸೋಂಥ ನಿಮ್ಮ ಹತ್ರ ಇದ್ದು ಕೂಡ ಕಷ್ಟ ಆಗಬಹುದು. ಅದರಲ್ಲಿ ಇದು ವಿಜ್ಞಾನ, ಇದು ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಮಗೆ ಯಾವ ರೀತಿ ಒಂದು ಫೀವರ್ ಬಂದಾಗ ಇಂಜೆಕ್ಷನ್ ತೊಗೊಂಡ್ರೆ ಹೋಗುತ್ತೆ ಅಂತ ಗೊತ್ತಿರುತ್ತೋ, ಹಾಗೇ ಈ ರಾಶಿಗಳ ಜೊತೆ ನಾವು ಇಂಥವ್ರ ಜೊತೆ ಇದ್ದರೆ ಮಾತ್ರ ನಮ್ಮ ಬಿಸ್ನೆಸ್ಸು ಚೆನ್ನಾಗಾಗುತ್ತೆ ಅಂತ ಗೊತ್ತು ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕಾಗಿ ಸಿಂಹ ರಾಶಿಯವರ ಏನು ಈ ಪ್ರೀತಿ, ವಾತ್ಸಲ್ಯ, ಕರುಣೆ ತುಂಬಿರುತ್ತೋ ಇವರ ಕಾಂಬಿನೇಷನ್ ಬಿಸ್ನೆಸ್ಗೆ ಅಂತ ಮಾಡಿಕೊಂಡ್ರೆ ರವಿ ಇದರ ಅಧಿಪತಿ ಆಗಿರುತ್ತಾನೆ. ಇನ್ನು ಯಾರನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು ಅಂತಂದರೆ ಬಹಳ ಪ್ರಮುಖವಾಗಿರತಕ್ಕಂತಹದ್ದು, ಬಹಳ ಮುಖ್ಯವಾಗಿರತಕ್ಕಂತಹದ್ದು, ಇವರಿಗೆ ಒಂದು ಯೋಗಗಳು ಕೆಲವು ಕೆಲಸ ಮಾಡ್ತವೆ. ಅಂತಹ ಯೋಗಾಧಿಪತಿಯನ್ನು ಕೂಡ ನೀವು ಆಯ್ಕೆ ಮಾಡಿಕೊಳ್ತೀನಿ ಅಂತಂದರೆ ಲಾಭಾಧಿಪತಿ ಕೂಡ ನಿಮಗಾಗಿರುತ್ತಾನೆ. ಅಂತಹ ಮಿಥುನ ರಾಶಿಯ ಬುಧನನ್ನು ಕೂಡ ನೀವೇನಾದರೂ ಮೇಂಟೈನ್ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂತಹದ್ದು. ಇನ್ನು ಇವರಿಗೆ ಸಂಬಂಧಪಟ್ಟ ಭಾಗ್ಯಾಧಿಪತಿಯನ್ನು ನಾವೇನಾದರೂ ಕೂಡ ತೆಗೆದುಕೊಳ್ಳುತ್ತೀವಿ ಅನ್ನೋದೇ ಆದರೆ ವಿಶೇಷವಾಗಿರತಕ್ಕಂತಹದ್ದು ಕೂಡ ಮೇಷರಾಶಿಗೆ ಸಂಬಂಧಪಟ್ಟಾಗಿರತಕ್ಕಂತಹದ್ದು. ಆಮೇಲೆ ಧನುಸ್ಸು ರಾಶಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ಗುರುವನ್ನು, ಆಮೇಲೆ ಮೇಷರಾಶಿಗೆ ಸಂಬಂಧಪಟ್ಟ ಕುಜನನ್ನು ಕೂಡ ನಾವೇನಾದರೂ ನಮ್ಮ ವ್ಯವಹಾರ ವ್ಯಾಪಾರದಲ್ಲಿ, ನಮ್ಮ ಒಂದು ಬಿಸ್ನೆಸ್ಸಲ್ಲಿ ಕೌಂಟಿಗೆ ತಗೊಳ್ತೀವಿ ಅಂತಂದರೆ, ಒಂದಷ್ಟು ಇನ್ವೆಸ್ಟ್ಮೆಂಟಿಗೆ ತಗೊಳ್ತೀವಿ ಅಂತಂದರೆ, ಅಥವಾ ನಮ್ಮ ನಾಲೆಡ್ಜ್ಗೆ ಮತ್ತೊಬ್ಬರ ನಾಲೆಡ್ಜ್ ಆದಾಗ ಗೈನ್ ಆಗುತ್ತೆ, ಅದು ಪ್ಲಸ್ ಆಗುತ್ತೆ, ಅದು ನಮಗೆ ಸುಖ ಕೊಡುತ್ತೆ, ಸಂತೋಷ ಕೊಡುತ್ತೆ, ಅಭಿವೃದ್ಧಿ ಆಗುತ್ತೆ. ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ನಿಮ್ಮ ಚೂಸಿಂಗ್ ಕರೆಕ್ಟಾಗಿರಬೇಕಿಲ್ಲಿ. ಭಾಳ ಅದ್ಭುತವಾಗಿರ್ತಕ್ಕಂಥದ್ದೇ. ಆದರೆ ನೀವು ಮಣ್ಣು ಮುಟ್ಟಿದ್ರೂ ಅದು ಚಿನ್ನ ಆಗುತ್ತೆ. ಕೆಲವೊಂದು ಬಾರಿ ಚಿನ್ನ ಮುಟ್ಟಿದ್ರೆ ಮಣ್ಣಾಗುತ್ತೆ. ಅದು ಯೋಗಗಳು ಇದ್ದು ಕೆಲಸ ಮಾಡದಿರ್ತಕ್ಕಂಥ ಲಾಕಿಂಗ್ ಸಿಸ್ಟಮ್, ಬ್ಲಾಕೇಜಸ್, ಅದನ್ನು ನಿಮ್ಮ ಲಾಕ್ ಮಾಡಿರ್ತಕ್ಕಂಥ ಪದ್ಧತಿ ಒಂದು. ಇನ್ನು ಆಯಾಯ ಕಾಲಮಾನಕ್ಕೆ ಈ ಋತುಗಳು, ಈ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಈ ಕಾಲಗಳೇ ಬದಲಾಗ್ತವೆ. ಹಾಗೆ ನಿಮ್ಮ ದಶಾಭುಕ್ತಿಯ ಒಳ್ಳೆಯ ದಿನಗಳು ಬದಲಾಗಿ ಕೆಟ್ಟ ದಿನಗಳು ಬಂದಾಗ ಏನು ಗುರುಗಳೇ ನೀವು ಹೇಳಿದ್ರಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ, ನಾನು ಚಿನ್ನ ಮುಟ್ಟಿದ್ರು ಮಣ್ಣು ಆಗ್ತಾ ಇದೆ ಅಂತ ಕೆಲವರು ಅಂದುಕೊಳ್ತೀರಿ. ಅದು ನಿಜ ಕೂಡ. ಅದನ್ನು ಈ ಕಾಲಗರ್ಭನ ಸುಳಿಯಲ್ಲಿ ಏನು ಮಾತಾಡಬೇಕು ಅಂತಂದರೆ, ಇರ್ತಕ್ಕಂತಹ ವಾಸ್ತವದ ಜೊತೆಗೆ ಸತ್ಯದ ಅಂಶಗಳನ್ನು ಮುಂದಿಟ್ಟಾಗ, ಬಿಚ್ಚಿಟ್ಟಾಗ ಅದರಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಇರ್ತವೆ. ಆದರೆ ಯಾರು ಯಾವುದು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಎಲ್ಲಿ ಮಾಡ್ತಾ, ಇದು ಕೂಡ ಬೇಕು. ಆಮೇಲೆ ತಾರಾಬಲ, ಚಂದ್ರವೆಲ್ಲ ನೋಡ್ತಾರೆ, ದಿನಶುದ್ಧಿ ನೋಡ್ತಕ್ಕಂಥದ್ದು, ಆ ವ್ಯಕ್ತಿಗೆ ದಿಕ್ಕು ಆಗಿ ಬರತಕ್ಕಂಥದ್ದೆಲ್ಲವೂ ಕೂಡ ಇದ್ದೇ ಇರುತ್ತವೆ. ಪ್ರಮುಖವಾಗಿರತಕ್ಕಂತಹದ್ದು ನನ್ನ ಬಂಧುಗಳೇ. ಏನು ಅಂತಂದರೆ ಈ ದಿಕ್ಕು ಅಂತಕ್ಕಂಥದ್ದು ಕೂಡ ದಿಕ್ಸೂಚನೆ. ಬಹುಶಃ ನಮಗೆ ಮುಂದೆ ನಮಗೆ ಕಣ್ಣು ಇದ್ದದ್ದು ನಿಜ, ಮುಂದೆ ಕಾಣುತ್ತೆ, ನಮ್ಮ ಹಿಂಬದಿ ಕಾಣೋದಿಲ್ಲ. ಹಾಗೆ ಬಿಸ್ನೆಸ್ಸಲ್ಲಿ ಆ ಗ್ರಾಹಕತೆಗಳ ಚಲನೆ, ಮೂಮೆಂಟು ನೀವೇನಾದರೂ ಆಯ್ಕೆ ಮಾಡ್ಕೊಂಡಿದ್ದು ರಾಂಗ್ ಆದರೆ ಹಿಂದ್ಗಡೆ ನಮ್ಗೆ ಕಾಣಿಸಲ್ವಲ್ಲ, ಹಾಗಾಗ್ಬಿಡುತ್ತೆ ಬಿಸ್ನೆಸ್.
ನಮ್ಮ ಬಿಸ್ನೆಸ್ ನಾವು ಏನು ಮಾಡ್ತಾ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ, ಎಲ್ಲ ಲಾಸ್ ಆಗ್ತಾಯಿದೆ ಅಂತಂದರೆ ನೀವು ಕಾಣದೇ ಬಿಸ್ನೆಸ್ ಮಾಡ್ತಾ ಇದ್ದೀರಿ. ದೈಹಿಕವಾಗಿ ನೀವು ಇದ್ದೀರಿ, ಆದರೆ ಮಾನಸಿಕವಾಗಿ ಆ ಬಿಸ್ನೆಸ್ಗೆ ಆ ಗ್ರಾಹಕತೆಗಳು ಸ್ಪಂದಿಸ್ತಾ ಇಲ್ಲ, ಮಾಡುತ್ತಾ ಇಲ್ಲ. ಅದಕ್ಕಾಗಿ ಇಂತಹ ಆಯ್ಕೆ ಇಂಥವ್ರ ಜೊತೆ ಅಂತ ನೀವು ಮಾಡಿಕೊಂಡು ಹೊರಟ್ರೆ, ಆಮೇಲೆ ಇದಕ್ಕೆ ಸಂಬಂಧಪಟ್ಟಾಗೆ ಒಬ್ಬ ಯೋಗಾಧಿಪತಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಅವ ಲಾಭಾಧಿಪತಿ ಮಿಥುನ ರಾಶಿಗೆ ಸಂಬಂಧಪಟ್ಟ ಬುಧನನ್ನು ಕೂಡ ನಿಮ್ಮ ಜೊತೆಗೆ ಇಟ್ಕೊಳ್ತಕ್ಕಂತಹದ್ದು. ಏಕೆಂತಂದರೆ ಆಯಾಯ ಕಾಲಕ್ಕೆ ಸಡನ್ನಾಗಿ ನಮಗೆ ಏನು ಅಪ್ಡೇಟ್ ಆಗಬೇಕು ಅಂತಲ್ಲ, ಹಾಗೆ ಈ ಬುಧ ಅನ್ನೋ ನಿಮ್ಗೆ ಏನು ಮಾಡ್ತಾನೆ ಅಂತಂದರೆ ನೆಕ್ಸ್ಟ್ ಹೋಗ್ತಾ ಅಪ್ಡೇಟ್ ಮಾಡಿಕೊಡ್ತಾ ಬರ್ತಾನವ. ಅಂಥದ್ದು ಕೂಡ ಬೇಕಾಗಿದೆ. ಯಾಕಂದರೆ ಇವತ್ತೆಲ್ಲ ಕೂಡ ನಮ್ಮ ಯಾಂತ್ರಿಕ ಬದುಕಿನಲ್ಲಿ ಬಹುತೇಕ ಹೇಗೆ ಅಂತಂದರೆ ನಾವು ಅಪ್ಡೇಟ್ ಆಗಲೇಬೇಕಾಗತ್ತೆ, ಆಯಾಯ ಕಾಲಕ್ಕೆ ತೆರೆದುಕೊಳ್ಬೇಕಾಗತ್ತೆ. ಎಲ್ಲೋ ಇದ್ದರೆ ಆಗೋದೇ ಇಲ್ಲ. ಇವತ್ತೆಲ್ಲ ನೋಡಿ, ಬಸ್ಗೆ ಹೋಗ್ಬೇಕಾದ್ರೆ ಅವ್ನು ಟಿಕೆಟ್ ಕೊಡ್ತಾ ಇದ್ದ, ಹರಿದು ಕೊಡ್ತಾ ಇದ್ದ, ಏನೇನೋ ಮಾಡ್ತೀವಿ. ಇವತ್ತು ಎಂತ ಇಲ್ಲ, ಸುಮ್ಮನೆ ನಿಮ್ಮ ಮುಂದೆ ಹಾಗೆ ಮಾಡಿ ಹಾಗೆ ಅಲ್ಲಿಂದ ಅಲ್ಲೇ ಕೊಡ್ತಾ ಬರ್ತಾನೆ. ಎಲ್ಲಿಂದ ಎಲ್ಲಿಗೋ ಮುಂದುವರೆದು ಬಿಟ್ಟಿದೆ. ಅದಕ್ಕಾಗಿ ನೀವು ಮುಂದುವರಿಬೇಕಾದ್ರೆ ಮುಂದುವರೆತಿರ್ತಕ್ಕಂಥದ್ದು ಯಾಂತ್ರಿಕತೆಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ನಮಗೆ ಆ ಒಂದು ಹೇಗೆ ಆ ಒಂದು ಸ್ಟಾರ್ಟಪ್ಗಳು ಗೊತ್ತಿಲ್ಲ ಅಂತಂದರೆ ಗೊತ್ತಿರ್ತಕ್ಕಂಥವ್ರು ಇಟ್ಕೊಂಡು ಮಾಡ್ತಕ್ಕಂಥದ್ದು ಬೇಕಾಗುತ್ತೆ. ಆವಾಗ ನೀವು ಮುಂದಕ್ಕೆ ಹೋಗ್ತೀರಿ. ಎಲ್ಲ ನಿಮಗೆಷ್ಟು ಗೊತ್ತಿತ್ತೋ ಅಷ್ಟೇ ಅಲ್ಲ, ಯಾರು ತಿಳಿದಿದ್ದಾರೋ ಅಂತಹ ತಿಳಿದುಕೊಂಡವರನ್ನ ಜೊತೆಗೆ ಇಟ್ಟುಕೊಳ್ಳಿ. ಯಾರನ್ನು ನೀವು ಬಹಳ ಮುಖ್ಯವಾಗಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ತಿಳಿದವರನ್ನು. ಯಾವತ್ತೂ ನಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಅವರನ್ನೆಲ್ಲ ನೀವು ತಿಳಿದುಕೊಂಡಿರ್ತಕ್ಕಂಥ ಜೊತೆಲಿ ಇಟ್ಕೊಂಡ್ರೆ ಅತ್ಯಂತ ಅದ್ಭುತವಾಗಿ ಮುಂದೆ ಬರ್ತೀರಿ. ಖಂಡಿತ ಗುರುಗಳೇ. ಸಿಂಹ ರಾಶಿಯವರು ಯಾರ ಜೊತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಮಾಡಬಹುದು, ಯಾರು ಅವರಿಗೆ ಅನುಕೂಲವನ್ನು ನೀಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಸಿಂಹ ರಾಶಿ ಆಗಿತ್ತು ಅಂತಂದರೆ ನೀವು ಯಾರ ಜೊತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.